ಬಿ ಎ 6ನೇ ಸೆಮಿಸ್ಟರಿನ NEP ಪರೀಕ್ಷೆ ಇವತ್ತು ನಡೀತು. ಮಾಡರ್ನ್ ಯುರೋಪ್ 1914ರಿಂದ 1990 ಈ ಪರೀಕ್ಷೆಯ ಬಹು ಆಯ್ಕೆ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಅಮೇರಿಕದ ಪ್ರಥಮ ಮಹಾಯುದ್ಧ ಪ್ರವೇಶಿಸಿದ್ದು ಯಾವಾಗಪ್ಪ ಅಂದರೆ 1917ರಲ್ಲಿ. ಯಾವ ವರ್ಷದಲ್ಲಿ ವರ್ಸೈಲ್ಸ್ ಒಪ್ಪಂದಕ್ಕೆ ಸಹಿ ಮಾಡಿದ್ದಂದರೆ 1919ರಲ್ಲಿ. ಮೆನ್ಸ್ವಿಕ್ ಪಕ್ಷದ ನಾಯಕ ಯಾರು ಅಂದರೆ ಅಲೆಕ್ಸಾಂಡರ್ ಕೆರೆನ್ಸ್ಕಿ. ಭಾಳ ಜನ ಲೆನಿನೋ, ಸ್ಟಾಲಿನೋ, ಚರ್ಚಿಲ್ ಅಂದ್ಕೊತೀರಿ. ಲೆನಿನ್ ಪಕ್ಷ ಬೇರೆ ಯಾವುದಪ್ಪ ಅಂದರೆ ಬೋಲ್ಸ್ವಿಕ್ ಆಗುತ್ತೆ, ಸ್ಟಾಲಿನಿಂದು ಕಮ್ಯುನಿಸ್ಟ್ ಆಗುತ್ತೆ, ಚರ್ಚಿಲು ಇಂಗ್ಲೆಂಡಿಗೆ ಸಂಬಂಧಪಟ್ಟಿರ್ತಕ್ಕಂಥವನು ಈ ಒಂದು ಲೇಬರ್ ಪಾರ್ಟಿ ಆಗುತ್ತೆ. ರಷ್ಯಾದಲ್ಲಿ ಯಾವಾಗ ಹೊಸ ಆರ್ಥಿಕ ಯೋಜನೆ ಜಾರಿ ಆಯಿತು ಅಂದರೆ 1921ರಲ್ಲಿ. ಸರಿಯಾಗಿರ್ತಕ್ಕಂಥ ಉತ್ತರ. ವರ್ಸೈಲ್ಸ್ ಒಪ್ಪಂದದಲ್ಲಿ ಭಾಗವಹಿಸಿದ ಅಮೇರಿಕದ ಪ್ರತಿನಿಧಿ ಯಾರಪ್ಪ ಅಂದರೆ ವುಡ್ರೋ ವಿಲ್ಸನ್. ಟರ್ಕಿ ಗಣರಾಜ್ಯವನ್ನು ಯಾವ ವರ್ಷ ಘೋಷಿಸಲಾಯಿತು ಅಂದರೆ 1923. ರಾಷ್ಟ್ರಸಂಘದ ಪ್ರಥಮ ಕಾರ್ಯದರ್ಶಿ ಯಾರಪ್ಪ ಅಂದರೆ ಸರ್ ಎರಿಕ್ ಡ್ರುಮ್ಯಾಂಡ್. ಆಧುನಿಕ ಟರ್ಕಿಯ ಪಿತಾಮಹ ಯಾರಂದರೆ ಕಮಲ್ ಪಾಷಾ. ಇಲ್ಲಿ ನಾವು ಆರಾಮಾಗಿ ಉತ್ತರವನ್ನು ಕಂಡ್ಕೋಬಹುದು. ಮುಸ್ಲೋನಿ ಇವರು ಇಟ್ಲಿಗೆ ಸಂಬಂಧಪಟ್ಟಿದ್ದಾರೆ, ಹಿಟ್ಲರ್ ಜರ್ಮನಿಗೆ, ಸ್ಟಾಲಿನ್ ರಷ್ಯಾಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು. ಹೀಗಾಗಿ ಕಮಲ್ ಪಾಷಾ ಸರಿಯಾಗಿರ್ತಕ್ಕಂಥ ಉತ್ತರ. ವಿಶ್ವಸಂಸ್ಥೆಯ ಕೇಂದ್ರ ಕಚೇರಿ ಎಲ್ಲಿದ್ದಪ್ಪ ಅಂದರೆ ನ್ಯೂಯಾರ್ಕ್ನಲ್ಲಿದೆ ಅಂತಕ್ಕಂಥದ್ದು. ಇನ್ನು ಕೊನೆಯ ಪ್ರಶ್ನೆ, ಯಾವಾಗ ಅಮೇರಿಕ ಯೆರೂಸಲೇಮ್ ಮೇಲೆ ಬಾಂಬ್ ದಾಳಿ ಮಾಡಿತ್ತು ಅಂದಾಗ 1945 ಆಗಸ್ಟ್ 6ರಂದು ಏನು ಮಾಡುತ್ತೆ, ಬಾಂಬ್ ದಾಳಿ ಮಾಡುತ್ತೆ. ಆಗಸ್ಟ್ 9ರಂದು ಕೂಡ ಮಾಡುತ್ತೆ. ಫಸ್ಟ್ಗೆ ಮಾಡಿದ್ದು ಆಗಸ್ಟ್ 6.